ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗೆ ಸ್ವಾಗತ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮುಖ್ಯವಾಗಿರುವಂತಹ ಮಾಹಿತಿ ಬಂದಿರುವಂಥದ್ದು, ಲಭ್ಯವಾಗಿರುವಂಥದ್ದು. ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಮಾಹಿತಿಯನ್ನು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12 ಹಾಗೂ 13ನೇ ಕಂತಿನ ಹಣ ಬಿಡುಗಡೆ ಆಗತ್ತಾ ಇಲ್ವಾ, ಈಗಾಗಲೇ ನಿಂತು ಹೋಗಿದೆ ಅಂತಾನೆ ಅನ್ಬೋದು. ಯಾಕಂದ್ರೆ ಈಗಾಗಲೇ ನಿಮ್ಮೆಲ್ಲರ ಖಾತೆಗೆ ಹಣ ಬರಬೇಕಾಗಿತ್ತು. ಸೊ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ 2,000 ರೂಪಾಯಿ ಇನ್ನು ಮುಂದೆ ಬರಲ್ವಾ? ಈ ಒಂದು 12 ಹಾಗೂ 13ನೇ ಕಂತಿನ ಅಷ್ಟೇ ಅಲ್ಲ, ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಬಂದ್ ಆಗಿಬಿಡುತ್ತಾ, ಟೋಟಲಿ ಗೃಹಲಕ್ಷ್ಮಿನೇ ಒಂದು ಬಂದ್ ಆಗಿಬಿಡುತ್ತಾ ಅಂತ ನೀವು ಕೇಳ್ತಾ ಇದ್ದೀರಿ. ಬಹಳಷ್ಟು ಫಲಾನುಭವಿಗಳು ತಲೆಯಲ್ಲಿ ಕ್ವಶನ್ ಉಂಟಾಗ್ತಾ ಇರುತ್ತೆ ಕೂಡ. ಸೊ ಅದಕ್ಕೋಸ್ಕರ ಈ ಒಂದು ಕ್ಲಾರಿಟಿ ಕೊಡ್ಲಿಕ್ಕೆ ನಾನು ಬಂದಿದ್ದೀನಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮಾಧ್ಯಮದವರು ಕೂಡ ಈ ಒಂದು ಕ್ವಶನ್ ಅನ್ನ ಕೇಳಿದ್ರು. ಅದ್ರ ಬಗ್ಗೆ ಏನನ್ನು ಅಂತ ನಾನು ಹೇಳ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ. ಇಲ್ಲಿ ನೋಡಿ, ಮಾಧ್ಯಮದವರು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕ್ವಶನ್ ಕೇಳಿದಾಗ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಗಣಪತಿ ಹಬ್ಬಕ್ಕಿಂತ ಮುಂಚೆನೆ ಈಗ ಗಣಪತಿ ಹಬ್ಬದಲ್ಲಾದರೂ ಬರಬೇಕಾಗಿತ್ತು. ಸೊ ಇದುವರೆಗೂ ಕೂಡ ಈ ಒಂದು 12 ಹಾಗೂ 13ನೇ ಕಂತಿನ ಹಣ ಬರ್ತಾ ಇಲ್ಲ. ಸೊ ಹಾಗಾದ್ರೆ ನೀವು ಹೇಳ್ತಾ ಇರುವಂಥದ್ದು ನಿಜಾನ? ಈಗಾಗಲೇ ಹೇಳಿದ್ರಿ ಒಂದು ವಾರದ ನಂತರ ನಾವು ಈಗಾಗಲೇ CM ಅವರ ಹತ್ರ ಮಾತಾಡ್ತೀನಿ, ಸೊ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಿ ಅಂತ ಕೇಳಿದಾಗ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಉತ್ತರ ಕೊಟ್ಟಿದ್ರು. ನೋಡಿ, ಈಗ ಸದ್ಯದಲ್ಲಿ ನಾನು ಈಗಾಗಲೇ ಕ್ಲಾರಿಟಿ ಒಂದು ಕೊಡ್ತಾ ಇದ್ದೀನಿ ಕೇಳಿ. ಈಗ 12 ಮತ್ತು 13ನೇ ಕಂತಿನ ಹಣ ಎರಡು ಕೂಡಿಸಿ ನಾವು ಅಮೌಂಟು 4,000 ಹಣ ಹಾಕಿ ಕೊಡ್ತಾ ಇದೀವಿ. ಓಕೆನಾ? ಸೊ ಇದು ಇನ್ನೂ ಕೂಡ ಹಣಕಾಸು ಇಲಾಖೆಯಿಂದ ಅಮೌಂಟು ಬಂದಿಲ್ಲ. ಸೊ ಈಗಾಗಲೇ ನೋಡ್ಬೋದು, ನಿನ್ನೆ ಸ್ಯಾಟರ್ಡೆ ಹಾಗೂ ಸಂಡೇನೂ ಕೂಡ ಇತ್ತು. ಸೊ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12 ಹಾಗೂ 13ನೇ ಕಂತಿನ ಹಣ ಈಗ ಒಂದು ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಮಾಡಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೊ ನಾವು ಬಿಡುಗಡೆ ಮಾಡೋರಿದ್ದೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಇನ್ನೂ ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ, ಕೇಳ್ಕೊಳ್ಳಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಮಾಹಿತಿ ತಿಳಿಸ್ಕೊಡೋದಿತ್ತು ವೀಕ್ಷಕರೇ. ಸೊ ವಿದ್ಯಾನಿಧಿ ಯೋಜನೆಯ ಬಗ್ಗೆ ಸೊ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುತ್ತೆ, ಅದನ್ನು ಓದ್ಕೊಂಡ್ಬಿಡಿ. ನಾನು ಕೂಡ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಈ ಒಂದು ವಿದ್ಯಾನಿಧಿ ಯೋಜನೆ ವೀಕ್ಷಕರೇ, ಇಲ್ಲಿ PUC ಮತ್ತು ಯಾರು PUC ನಂತರ ಡಿಪ್ಲೊಮಾ ಆಗಿರಲಿ, ಡಿಗ್ರಿ ಆಗಿರಲಿ, ಸೊ ಯಾವುದೇ ITI ಆಗಿರಲಿ, ಈ ರೀತಿ ಯಾವುದೇ ಒಂದು ನೀವು ವಿದ್ಯಾರ್ಹತೆ ಅಂದರೆ ಕಲಿತಾ ಇದ್ರೆ ಸ್ವಂತವರಿಗೆ ನಿಮ್ಮ ಒಂದು ಪೇರೆಂಟ್ಸ್ ಏನಾದರೂ ಟ್ಯಾಕ್ಸಿ ಆಗಿರಲಿ, ರಿಕ್ಷಾ ಆಗಿರಲಿ, ಸೊ ETC ಯಾವುದೇ ಒಂದು ವಾಹನಗಳನ್ನು ಚಾಲನೆ ಮಾಡ್ತಾ ಇರಲಿ, ಸೊ ಅವ್ರಿಗೆಲ್ಲರಿಗೂ ಕೂಡ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂದಿರುವಂಥದ್ದು ಇದು ವಿದ್ಯಾನಿಧಿ ಯೋಜನೆ ಅಂತ. ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಕರ್ನಾಟಕವನ್ನು, ಗ್ರಾಮವನ್ನು, ವಾಪಸ್ ಸೇವಾ ಕೇಂದ್ರ, ಸೊ ಈ ರೀತಿ CSC ಸೆಂಟರ್ಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಈಗಾಗಲೇ ಪ್ರಾರಂಭವಾಗಿದೆ, ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಓಕೆನಾ? ಈ ರೀತಿಯಾಗಿ ನಿಮ್ಮ ಒಂದು ಪೇರೆಂಟ್ಸ್ ಏನಾದರೂ ಗಾಡಿ ಚಾಲನೆ ಇಂತಹ ಒಂದು ಉದ್ಯೋಗಗಳನ್ನು ಮಾಡ್ತಿರ್ತಾರಲ್ಲ, ಸೊ ಅಂತಹವರ ಮಕ್ಕಳು ಅರ್ಜಿಯನ್ನು ಸಲ್ಲಿಸಬೇಕಂದು ಒಂದು ಸರ್ಕಾರ ಈ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು. ಸೊ ಇದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಗೃಹಲಕ್ಷ್ಮಿ ಕಡೆ ಬಂದ್ಬಿಡೋಣ. ಇಲ್ಲಿ ನೋಡಿ, ಸದ್ಯಕ್ಕಂತರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆಯ ಈಗ 12 ಹಾಗೂ 13ನೇ ಕಂತಿನ ಹಣ ಹಣಕಾಸು ಇಲಾಖೆಯಿಂದ CM ಅವರು ಈಗಾಗಲೇ ನೋಟಿಸ್ ಕಳಿಸಿದ್ದಾರೆ. ಸೊ ಅಲ್ಲಿಂದ ಏನಾದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಹಣ ಬಿಡುಗಡೆ ಆದರೆ ಈಗ ಸದ್ಯದಲ್ಲಿ ಎಷ್ಟು ಅಮೌಂಟ್ ಬೇಕಂದ್ರೆ ಒಂದು ಕಂತಿಗೆ 2,400 ಕೋಟಿ, 2,600 ಕೋಟಿ ಸಮಥಿಂಗ್ ಬೇಕಾಗತ್ತೆ ಅಂತೆ. ಹಾಗಾದರೆ ಈಗ ಟೋಟಲಿ 2 ಕಂತುಗಳು ಬರಬೇಕಂದ್ರೆ ಟೋಟಲ್ ಆಗಿ 5,200 ಕೋಟಿವರೆಗೂ ಕೂಡ ನಮಗೆ ಹಣ ಬೇಕು ಅಂತ ಒಂದು ಮಾಹಿತಿಯನ್ನು ಕೇಳಿರುವಂಥದ್ದು. ಸೊ ಕೊಟ್ಟಿರುವಂಥದ್ದು 5,200 ಕೋಟಿವರೆಗೂ ಕೂಡ ಇವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂತಪ್ಪ ಅಂದರೆ ಸೊ ನಿಮ್ಮೆಲ್ಲರ ಖಾತೆಗೆ ಆದಷ್ಟು ಬೇಗ ಹಣ ಜಮಾ ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಇದೇ ತಿಂಗಳ ಒಳಗಾಗಿನೇ, ಈ ಒಂದು ಸೆಪ್ಟೆಂಬರ್ ಒಳಗಾಗಿನೇ ಈ ಒಂದು ಹಣ ಬಿಡುಗಡೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಿಮ್ಮೆಲ್ಲರ ಖಾತೆಗೆ ರಿಲೀಸ್ ಮಾಡ್ತೀವಿ. ಸೊ ಈಗಾಗಲೇ ಬಹಳ ಡಿಲೇನೂ ಕೂಡ ಆಗಿದೆ. ಸೊ ಮಹಿಳೆಯರ ಆಕ್ರೋಶ ಕೂಡ ಈಗಾಗಲೇ ನೋಡ್ಕೋಬಹುದು. ಅದಕ್ಕಿಂತನೂ ಇನ್ನೊಂದು, ನಾನು ಈಗಾಗಲೇ ಒಂದು ರೀಲ್ಸ್ ಮುಖಾಂತರ ಈಗಾಗಲೇ 10 ಕಂತುಗಳಾದರೂ ಬಂದಿದ್ದಾವೆ, 11 ಕಂತುಗಳು. ಸೊ ಒಂದು 10 ಅಥವಾ 11 ಕಂತುಗಳಲ್ಲಿ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟು ಹೆಲ್ಪ್ ಆಗಿದೆ ಅನ್ನುವಂಥದ್ದನ್ನು ರೀಲ್ಸ್ ಮಾಡಿ ತಿಳಿಸಿ ಅಂತ ನಾನು ಹೇಳ್ತಾ ಇದ್ದೆ. ಸೊ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದೀನಿ. ಸೊ ಇನ್ನು ಟೋಟಲಿ ನಾವು 50 ಫಲಾನುಭವಿಗಳಿಗೆ ಹೇಳಿದ್ವಿ. ಮೊದಲ 50 ಮಹಿಳೆಯರಿಗೆ ಈ ಒಂದು ನಿಮ್ಮ ಮನೆಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ರು. ಸೊ ಬಂದು ನಿಮಗೆ ಸನ್ಮಾನ, ಸೊ ನಿಮಗೆ ಬಹುಮಾನ ಕೂಡ ಕೊಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ರು. ಸೊ ಯಾರಿಗೂ ವೀಕ್ಷಕರೇ ಅದನ್ನು ಮರಿಬೇಡಿ. ಸೊ ಯಾರಿಗೆ ಮಾಡ್ಲಿಕ್ಕೆ ಆಗ್ತಾ ಇದೆ, ಸೊ ಟ್ರೈ ಮಾಡ್ತಾ ಇದ್ದೀರಾ, ಸೊ ಆದಷ್ಟು ಇನ್ನೊಂದು 7-8 ದಿನ ಅಷ್ಟೇ ಬಾಕಿ ಇರುವಂಥದ್ದು ಟೈಮು. ಅಷ್ಟರೊಳಗೇನೆ ಮಾಡಿ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆದರೂ ಸಹಿತ ನಿಮ್ಮ ಒಂದು ಮನೆಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ. ಸೊ ನಿಮ್ಮ ಕಷ್ಟಗಳನ್ನೇನಿದ್ದಾವೆ ಎಲ್ಲನೂ ಕೂಡ ಕೇಳಿಕೊಂಡು ಅದಕ್ಕೆ ಏನು ಪರಿಹಾರ ಕೊಡಲಿಕ್ಕೆ ಆಗುತ್ತೆ ಸರ್ಕಾರದ ವತಿಯಿಂದ, ಸೊ ಅದನ್ನೆಲ್ಲನೂ ಕೂಡ ಕೈಗೊಳ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಗೇನು ಹೆಲ್ಪ್ ಆಗಿದೆ, ಈಗಾಗಲೇ ಅಂಗಡಿಯನ್ನು ಇಟ್ಟಿದ್ದೀರಾ, ಕೆಲವೊಂದಿಷ್ಟು ಕಿರಾಣಿ ಅಂಗಡಿಗಳನ್ನು ಇಟ್ಕೊಂಡಿರ್ತೀರಾ. ಸೊ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಮಕ್ಕಳಿಗೆ ಒಂದು ಶಾಲೆ ಕಾಲೇಜ್ಗಳಿಗೆ ಫೀಸನ್ನು ಕಟ್ತಾ ಇರ್ತೀರಾ. ಸೊ ಈ ರೀತಿ ಬಹಳಷ್ಟು ಹೆಲ್ಪ್ ಆಗಿರುತ್ತೆ ನಿಮಗೆ ಆ ಒಂದು ದುಡ್ಡು. ಸೊ ಆ ಒಂದು ದುಡ್ಡಿನಿಂದ ಏನು ಹೆಲ್ಪ್ ಮಾಡ್ಕೊಂಡಿದ್ದೀರಾ, ಅಥವಾ TV ಖರೀದಿ ಮಾಡಿದ್ದೀರಾ, ಫ್ರಿಜ್ ಖರೀದಿ ಮಾಡಿದ್ದೀರಾ,
ಟ್ರೆಜರಿ ತೊಗೊಂಡಿದ್ದೀರಾ. ಸೊ ಈ ರೀತಿ ಇದನ್ನು ಬ್ಲಾಗಿಂಗ್ ಮಾಡ್ತಾರಲ್ವ, ಸೊ ಆ ರೀತಿ ನಾವು ಇದನ್ನು ತೆಗೆದುಕೊಂಡಿದ್ದೀವಿ ಅಂತ ಆ ಒಂದು ವಸ್ತುವನ್ನು ತೋರಿಸ್ತಾ ವಿಡಿಯೋ ಮಾಡಿದ್ರೆ ಸಾಕು, ನಿಮ್ಮದು ವೈರಲ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಓಕೆನಾ. ಸೊ ಅದನ್ನು ಬರೀ ಯೂಟ್ಯೂಬ್ನಲ್ಲಿ ಅಷ್ಟೇ ಹಾಕೋದಲ್ಲ, ಇನ್ಸ್ಟಾಗ್ರಾಮ್ ಆಗಿರಲಿ, ಫೇಸ್ಬುಕ್ನಲ್ಲಿ ಆಗಿರಲಿ, ಸೊ ಇಂತಹ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋದು. ಸೊ ಒಂದು ಕಡೆ ಆದರೂ ವೈರಲ್ ಆದರೂ ಸಹಿತ ನಿಮಗೆ ಬಹುಮಾನ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಈ ರೀತಿ ಒಂದು ಸ್ಪಷ್ಟನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಸೊ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳು ನನಗೆ ಸಿಕ್ಕಿದಾರನು ಕೂಡ ಅಂತ ಹೇಳಿದ್ದಾರೆ. ಈಗ ಸದ್ಯದಲ್ಲಂತೂ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಷ್ಟಂತೂ ಅಪ್ಡೇಟ್ ಇದೆ. ಸೊ ಈಗ ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಆದರೆ ಸಾಕು, ನಾವು ಅಮೌಂಟನ್ನು ಬಿಡುಗಡೆ ಮಾಡಲಿಕ್ಕೆ ರೆಡಿ ಇದ್ದೀವಿ. ಸೊ ಏನಾದರೂ ತಾಂತ್ರಿಕ ದೋಷ ಆದರೂ ಸಹಿತ ಈ ಗವರ್ನರ್ಸ್ ಅವರು ಕೂಡ ಆದಷ್ಟು ರೆಡಿನೇ ಇರ್ತಾರೆ ಒಂದು ಬ್ಯಾಂಕ್ಗಳಲ್ಲಿ. ಸೊ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನಾದರೂ ಅಮೌಂಟ್ ಬಂದಿದ್ದೆ ಆದರೆ ಸೊ ನಾವು ಬ್ಯಾಂಕ್ಗಳಿಗೆ ಟ್ರೆಜರಿಗೆ ಪುಷ್ ಮಾಡ್ತೀವಿ ದಿಂದ. ಸೊ ಅಲ್ಲಿ ಏನು ಮಾಡ್ತವೆ, ಬ್ಯಾಂಕ್ಗಳು ಹಣವನ್ನು ಅಪ್ಡೇಟ್ ಮಾಡ್ಕೋತವೆ. ಸೊ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಕಂತುಗಳನ್ನು ಎಷ್ಟೆಷ್ಟು ಖಾತೆಗಳು ಹೊಂದಿದ್ದಾರೆ, ಸೊ ಕಂತುದಾರರು, ಸೊ ಅವರಿಗೆ ಹೋಗಬೇಕಾಗಿರುವಂತಹ ಹಣವನ್ನು ಕರೆಕ್ಟಾಗಿ ಅಮೌಂಟನ್ನು ಹಾಕುವಂತಹ ಕೆಲಸ ಅವುಗಳು ಮಾಡ್ತವೆ. ಸೊ ಬರೀ ನಮಗೆ ಹಣ ಬರಬೇಕು, ನಮ್ಮ ಹತ್ರ ಬಂದು ಮುಟ್ಟಬೇಕು ಅಷ್ಟೇ, ಅದಷ್ಟೇ ಬಾಕಿ ಇರುವಂಥದ್ದು ಅಂತ ಒಂದು ಸ್ಪಷ್ಟನೆ ಕೊಟ್ಟಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿದಿದೆ ಅಂತ ಅನ್ಕೋತೀನಿ. ಸೊ ಇದು ಒಂದು ಕಾರಣಕ್ಕಾಗಿ, ಯಾವುದೇ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ನಿಲ್ಲೋದಿಲ್ಲ ಅಂತ ಒಂದು ಸ್ಪಷ್ಟನೆ ಕೊಟ್ಟಿರುವಂಥದ್ದು ಸಚಿವೆ. ಓಕೆನಾ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬೈ ಬಿಡಿ ಫ್ರೆಂಡ್ಸ್.